ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಅಲೆ ಮೂಡಿಸ್ತಾ ಇರುವಂತಹ ಆರ್ಮ್ಯಾಕ್ಸ್ ಕನ್ನಡ ಚಾನೆಲ್ 2026 ಜನವರಿ 1ರಂದು ಯಶಸ್ವಿಯಾಗಿ ಪ್ರಸಾರವನ್ನು ಆರಂಭಿಸಿತು. ಆರಂಭವಾದ ಕೆಲವೇ ದಿನಗಳಲ್ಲಿ ಡಿಜಿಟಲ್ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಜನಮನ್ನಣೆಯನ್ನು ಪಡೆದು ಸುಮಾರು 5 ಲಕ್ಷ ಹಿಂಬಾಲಕರನ್ನು ಗಳಿಸಿದೆ. ಕನ್ನಡಿಗರಿಗೆ ನೈಜ ಗುಣಮಟ್ಟದ ಹಾಗೆ ಸಮಾಜಮುಖಿ ವಿಷಯಗಳನ್ನು ತಲುಪಿಸುವ ಗುರಿಯೊಂದಿಗೆ ಚಾನೆಲ್ ಕಾರ್ಯನಿರ್ವಹಿಸ್ತಾ ಇದೆ. ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ಡಿ.ಎಸ್. ಶಿವರುದ್ರಪ್ಪನವರ ನೇತೃತ್ವದಲ್ಲಿ ಶಿವಂ ಬ್ರಾಡ್ಕಾಸ್ಟಿಂಗ್ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಆರಂಭಿಸಿದೆ. ಕನ್ನಡ ಭಾಷೆಯಲ್ಲಿ ವಿಶ್ವಾಸಾರ್ಹ ಸುದ್ದಿ ಹಾಗೆ ಜನಪರ ಕಾರ್ಯಕ್ರಮಗಳನ್ನು ನೀಡುವ ಉದ್ದೇಶದಿಂದ ಸಂಸ್ಥೆ ಈ ಚಾನೆಲ್ಗಳನ್ನು ಆರಂಭಿಸಿದೆ. ಇದರೊಂದಿಗೆ ಸಂಸ್ಥೆ ತನ್ನ ಪ್ರಸಾರ ವಿಸ್ತರಣೆಯ ಭಾಗವಾಗಿ ಫೆಬ್ರವರಿ 7ರಂದು ಬೆಂಗಳೂರಿನ ಬ್ಯಾಂಗ್ಳೂರ್ ಪ್ರೆಸ್ ಕ್ಲಬ್ನಲ್ಲಿ ಆರ್ಮ್ಯಾಕ್ಸ್ ಭಕ್ತಿ ಮತ್ತು ಆರ್ಮ್ಯಾಕ್ಸ್ ಮೂವಿ ಉಪಗ್ರಹ ವಾಹಿನಿಗಳನ್ನು ಪ್ರಾರಂಭಿಸಲು ಯೋಜನೆ ರೂಪಿಸಿದೆ. ಭಕ್ತಿ, ಮನರಂಜನೆ ಹಾಗೆ ವಿಶೇಷ ಕಾರ್ಯಕ್ರಮಗಳ ಮೂಲಕ ಎಲ್ಲ ವರ್ಗದ ಪ್ರೇಕ್ಷಕರಿಗೆ ತಲುಪುವ ಗುರಿಯನ್ನು ಹೊಂದಲಾಗಿದೆ. ಈ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ವಿಧಾನಸಭಾಧ್ಯಕ್ಷರಾದಂಥ ಯು.ಟಿ. ಖಾದರ್ ಅವರು, ಸಚಿವರು, ಗಣ್ಯರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿ ಚಾನೆಲ್ ಲೋಕಾರ್ಪಣೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಂದಿನ ಯೋಜನೆಗಳು, ಹೊಸ ಉಪಗ್ರಹ ವಾಹಿನಿಗಳ ಆರಂಭ ಹಾಗೆ ಮಾಧ್ಯಮ ವಿಸ್ತರಣೆಯ ಕುರಿತು ಮಹತ್ವದ ಘೋಷಣೆಗಳು ನಡೆಯಲಿದೆ. ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ಆರ್ಮ್ಯಾಕ್ಸ್ ಚಾನೆಲ್ ಹೊಸ ದಿಕ್ಕು ತೋರಿಸಲಿದೆ ಅನ್ನುವ ನಿರೀಕ್ಷೆ ವ್ಯಕ್ತವಾಗಿದೆ. ನಾಡಿನ ಮೂಲೆ ಮೂಲೆಗಳಲ್ಲಿ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಂನಲ್ಲಿ ಲಕ್ಷಾಂತರ ಜನ ವೀಕ್ಷಿಸ್ತಾ ಇದ್ದಾರೆ. ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಅಲೆಯನ್ನು ಮೂಡಿಸ್ತಾ ಇರುವಂತಹ ಆರ್ಮ್ಯಾಕ್ಸ್ ಕನ್ನಡ ಚಾನೆಲ್ 2026 ಜನವರಿ 1ರಂದು ಯಶಸ್ವಿಯಾಗಿ ಪ್ರಸಾರ ಆರಂಭಿಸಿತು. ಆರಂಭವಾದಂತಹ ಕೆಲವೇ ದಿನಗಳಲ್ಲಿ ಡಿಜಿಟಲ್ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಜನಮನ್ನಣೆಯನ್ನು ಪಡ್ಕೊಂಡಿದೆ. ಸುಮಾರು 5 ಲಕ್ಷ ಹಿಂಬಾಲಕರನ್ನು ಸಹ ಗಳಿಸಿದೆ. ಕನ್ನಡಿಗರಿಗೆ ನೈಜ ಗುಣಮಟ್ಟದ ಹಾಗೆ ಸಮಾಜಮುಖಿ ವಿಷಯಗಳನ್ನು ತಲುಪಿಸುವ ಗುರಿಯೊಂದಿಗೆ ಚಾನೆಲ್ ಕಾರ್ಯನಿರ್ವಹಿಸ್ತಾ ಇದೆ. ಆರ್ಮ್ಯಾಕ್ಸ್ ಕನ್ನಡ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಡಾಕ್ಟರ್ ಡಿ.ಎಸ್. ಶಿವರುದ್ರಪ್ಪನವರ ನೇತೃತ್ವದಲ್ಲಿ ಶಿವಂ ಬ್ರಾಡ್ಕಾಸ್ಟಿಂಗ್ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಆರಂಭವಾಗಿದೆ. ಕನ್ನಡ ಭಾಷೆಯಲ್ಲಿ ವಿಶ್ವಾಸಾರ್ಹ ಸುದ್ದಿ ಹಾಗೆ ಜನಪರ ಕಾರ್ಯಕ್ರಮಗಳನ್ನು ನೀಡುವ ಉದ್ದೇಶದಿಂದ ಈ ಸಂಸ್ಥೆ ಚಾನೆಲ್ ಅನ್ನು ಸ್ಥಾಪಿಸಿದೆ. ಇದರೊಂದಿಗೆ ಸಂಸ್ಥೆ ತನ್ನ ಪ್ರಸಾರ ವಿಸ್ತರಣೆಯ ಭಾಗವಾಗಿ ಫೆಬ್ರವರಿ 7ರಂದು ಬೆಂಗಳೂರಿನ ಬ್ಯಾಂಗ್ಳೂರ್ ಪ್ರೆಸ್ ಕ್ಲಬ್ನಲ್ಲಿ ಆರ್ಮ್ಯಾಕ್ಸ್ ಭಕ್ತಿ ಮತ್ತು ಆರ್ಮ್ಯಾಕ್ಸ್ ಮೂವಿ ಉಪಗ್ರಹ ವಾಹಿನಿಗಳನ್ನು ಪ್ರಾರಂಭಿಸಲು ಯೋಜನೆ ರೂಪಿಸಿದೆ. ಭಕ್ತಿ, ಮನರಂಜನೆ ಹಾಗೆ ವಿಶೇಷ ಕಾರ್ಯಕ್ರಮಗಳ ಮೂಲಕ ಎಲ್ಲ ವರ್ಗದ ಪ್ರೇಕ್ಷಕರಿಗೆ ತಲುಪುವ ಗುರಿ ಹೊಂದಲಾಗಿದೆ. ಈ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ವಿಧಾನಸಭಾಧ್ಯಕ್ಷರಾದಂಥ ಯು.ಟಿ. ಖಾದರ್ ಅವರು, ಸಚಿವರು, ಗಣ್ಯರು ಹಾಗೆ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿ ಚಾನೆಲ್ ಲೋಕಾರ್ಪಣೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಂದಿನ ಯೋಜನೆಗಳು, ಹೊಸ ಉಪಗ್ರಹ ವಾಹಿನಿಗಳ ಆರಂಭ ಹಾಗೆ ಮಾಧ್ಯಮ ವಿಸ್ತರಣೆಯ ಕುರಿತು ಮಹತ್ವದ ಘೋಷಣೆಗಳು ನಡೆಯಲಿದೆ. ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ಆರ್ಮ್ಯಾಕ್ಸ್ ಚಾನೆಲ್ ಹೊಸ ದಿಕ್ಕು ತೋರಿಸಲಿದೆ ಅನ್ನುವ ನಿರೀಕ್ಷೆಯೂ ಸಹ ವ್ಯಕ್ತವಾಗಿದೆ. ನಾಡಿನ ಮೂಲೆ ಮೂಲೆಗಳಲ್ಲಿ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಂನಲ್ಲಿ ಲಕ್ಷಾಂತರ ಜನ ಚಾನೆಲ್ ಅನ್ನು ವೀಕ್ಷಿಸ್ತಾ ಇದ್ದಾರೆ.